ಬಾಬಾ ಬಾಬಾ ಅಣ್ಣ, ಮೆಹಂದಿ ಶಾಸ್ತ್ರ, ಡ್ಯಾನ್ಸು, ಊಟ ಅಂತ ಸಮಯ ಕಳೆದಿದ್ದೆ ಗೊತ್ತಾಗಲಿಲ್ಲ. ಹೌದು ಚಿಕ್ಕಪ್ಪ, ಮಂಚು ಪೂರ್ತಿಯಾಗಿ ಹಾಡಿದ್ದಾಯ್ತು, ಕುಣಿದಿದ್ದು ಆಯಿತು, ಹೊಟ್ಟೆ ತುಂಬ ಊಟನೂ ಆಯಿತು. ಈಗ ಲೇಟ್ ಆಯಿತು, ಬನ್ನಿ ಹೋಗಿ ಮಲ್ಕೊಳ್ಳೋಣ. ಬೇಗ ಮಲಗಿದ್ರೆ ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೋದು. ಹಾಂ ತುಳಸಿಯವರೇ, ನಿದ್ದೆ ಬರ್ತಾ ಇದೆ, ಹೋಗೋಣ ಬನ್ನಿ. ಎಲ್ಲಿಗೆ ಹೋಗೋದು? ಮಾಧವ, ಮದುವೆ ಶಾಸ್ತ್ರಗಳೆಲ್ಲ ಮುಗಿಯೋವರೆಗೂ ನೀವಿಬ್ಬರು ದೂರ ದೂರ ಇರಬೇಕು. ಹೌದಲ್ಲ, ಗೊತ್ತೇ ಆಗಲಿಲ್ಲ. ಹಾಗಾದರೆ ಯಾರ್ಯಾರು ಎಲ್ಲೆಲ್ಲಿ ಮಲಗೋದು ಅಂತ ನೀವೇ ಹೇಳ್ಬಿಡಿ ದತ್ತವ್ರೆ. ಓಹ್, ಅದೆಲ್ಲ ರೆಡಿಯಾಗಿದೆ ನೋಡಿ. ಹಾಸಿಗೆ ದಿಂಬು ಎಲ್ಲ ಮೇಲ್ಗಡೆ ಇದೆ, ಅದೆಲ್ಲ ತಗೊಂಡು ಬನ್ನಿ. ಗಂಡಸರೆಲ್ಲ ಹಾಲಲ್ಲಿ ಮಲಗ್ಕೊಳ್ಳಿ, ಹೆಣ್ಣು ಮಕ್ಕಳೆಲ್ಲ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಲಗ್ತಾರೆ ಅಷ್ಟೇ. ಆದರೂ ಇಷ್ಟು ಚಿಕ್ಕ ಮನೆಯಲ್ಲಿ ಎಲ್ಲರೂ ಮಲಗೋದು ಅಂದರೆ ಕಷ್ಟನೇ ಆಗುತ್ತೆ. ಬೆಳಗ್ಗೆ ಸ್ನಾನಕ್ಕೂ ಕಷ್ಟ ಆಗ್ಬೋದು. ಅದಕ್ಕೆ ನಾವೆಲ್ಲರೂ ಮನೆಗೆ ಹೋಗಿ ಅಲ್ಲೇ ಮಲಗಿದ್ದು ಬೆಳಗ್ಗೆ ಬೇಗ ಎದ್ದು ಬಂದ್ರಾಯ್ತು. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಇಲ್ಲಿ ಮಲಗಿದ್ರೆ ನಿದ್ದೆ ಬರುತ್ತೋ ಇಲ್ವೋ. ಯಾಕಮ್ಮ ನಿದ್ದೆ ಬರೋಲ್ಲ? ನಮ್ಮ ಮನೆ ಏನೋ ಚಿಕ್ಕದಾಗಿರಬಹುದು, ಆದರೆ ಮನಸ್ಸಿಗೆ ನೆಮ್ಮದಿ, ಕಣ್ಣಿಗೆ ತಂಪಾದ ನಿದ್ದೆ ಬರೋಷ್ಟು ದೊಡ್ಡದಾಗಿದೆ. ನೀನು ದಿಂಬಿನ ಮೇಲೆ ತಲೆ ಇಟ್ಟು ನಿದ್ದೆ ಇನ್ನು ಯಾವಾಗ ಬರುತ್ತೋ ಅಂತ ಕಣ್ಣು ಮುಚ್ಚೋದ್ರೊಳಗೆ ಗೊರಕೆ ಹೊಡಿತಿರ್ತೀಯ. ನೋಡಮ್ಮ ದೀಪಿಕಾ, ಈಗಾಗಲೇ ತುಂಬ ಟೈಮ್ ಆಗಿದೆ, ಎಲ್ರಿಗೂ ಆಯಾಸ ಆಗಿದೆ. ಈಗ ಮನೆಗೆ ಹೋಗಿ ಅಲ್ಲಿ ಮಲಗಿದ್ದು ಮತ್ತೆ ಬೆಳಗ್ಗೆ ಬರೋದು ಅಂದರೆ ತುಂಬ ಲೇಟ್ ಆಗುತ್ತೆ. ಮದುವೆ ಶಾಸ್ತ್ರ ಎಲ್ಲ ಬೆಳಿಗ್ಗೆ ಬೇಗ ಶುರು ಮಾಡ್ಕೋಬೇಕು. ನಮ್ಮ ಮನೆಗೆ ಹೋಗಿ ರೆಡಿಯಾಗಿ ಬರೋದಕ್ಕೆ ಲೇಟ್ ಆಗುತ್ತೆ. ಅದೇ ಮತ್ತೆ ಮದುವೆ ಮನೆ ಅಂತಂದರೆ ಗಲಭೆ ಗದ್ದಲ ಇವೆಲ್ಲ ಇದ್ದೇ ಇರುತ್ತೆ. ಇದಕ್ಕೆಲ್ಲ ಹೊಂದ್ಕೊಂಡು ಹೋಗುವಂಥ ಮನಸ್ಸಿರಬೇಕು. ಈ ಗದ್ದಲಕ್ಕೆ ಯಾರು ಹೊಂದ್ಕೊಂಡು ಹೋಗ್ತಾರೋ ಮುಂದೆ ಅವ್ರ ಸಂಸಾರದಲ್ಲಿ ಹೊಂದ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ದೊಡ್ಡವರು. ಆಯ್ತಾಯ್ತು, ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾವೆಲ್ಲಿಗೂ ಹೋಗಲ್ಲ ಬಿಡಿ, ಎಲ್ಲ ಇಲ್ಲೇ ಮಲ್ಗೋಣ. ಸರಿ, ಹಾಗಾದರೆ ಹಾಸಿಗೆ ಹೊತ್ತಿಗೆ ಎಲ್ಲ ಮೇಲ್ಗಡೆ ಇದೆ, ನಡಿ ತರೋಣ. ತಾತ, ನೀವು ಆರಾಮಾಗಿರಿ, ನಾವೆಲ್ಲರೂ ಹೋಗಿ ತರ್ತೀವಿ. ಅಭಿ, ಸಂಧ್ಯಾ, ಈ ರೂಮಲ್ಲಿ 2 ಹೊದಿಕೆ ಎಕ್ಸ್ಟ್ರಾ ಇದೆ, ಬಾ ಕೊಡ್ತೀನಿ. ತುಳಸಿಯವರೇ, ನೀವು ನನಗೆ ಉತ್ತರನೇ ಕೊಡಲಿಲ್ಲ. ಉತ್ತರನ? ಯಾವ ಉತ್ತರ? ಅದೇ ತುಳಸಿಯವರೇ, ನೀವು ಅವತ್ತಿಂದ ಇವತ್ತವರೆಗೂ ನನ್ನ ಹಾಗೆ ಸತಾಯಿಸ್ತಾ ಇದ್ದೀರಾ. ಐ ಲವ್ ಯು ಅಂತ ಯಾವಾಗ ಹೇಳ್ತೀರಾ? ನೋಡಿ, ಈಗ ನಮ್ಮಿಬ್ಬರಿಗೂ ಮದುವೆ ಆಗಿಲ್ಲ, ಆದರೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ. ಐ ಲವ್ ಯು ಅಂತ ಹೇಳೋಕ್ಕೆ ಇದಕ್ಕಿಂತ ಬೇರೆ ಟೈಮ್ ಇನ್ನೊಂದಿಲ್ಲ. ನಾಳೆ ಆಗಿಬಿಟ್ರೆ ನಮ್ಮ ಮದುವೆ ಆಗಿಬಿಡುತ್ತೆ, ಆಮೇಲೆ ನಾವು ಗಂಡ ಹೆಂಡತಿ ಆಗ್ಬಿಡ್ತೀವಿ. ಆದರೆ ಇವತ್ತೇ ನಿಮ್ಮ ಬಾಯಿಂದ ಮಾತನ್ನು ಕೇಳಬೇಕು ಅನ್ನೋ ಆಸೆ. ಹೌದಾ? ಹಾಗಾದ್ರೆ ಹೇಳ್ಬಿಡ್ಲಾ? ಹೇಳಿ ಹೇಳಿ. ಮಾಮ, ಹಾಸಿಗೆ ಹೊತ್ತಿಗೆ ಮೇಲಿದೆ ಅಂತ ಹೇಳಿದ್ರಲ್ಲ, ತರ್ತೀನಿ.
ನಿನ್ ಸಾವಿಗೆ ಕಾರಣ ಆದವರು ಇವತ್ತು ಮದುವೆ ಸಂಭ್ರಮದಲ್ಲಿದ್ದಾರೆ. ಆ ಮನೆಯವರೆಲ್ಲ ನಗ್ನಗ್ತಾ ಖುಷಿನಿ ತೇಲ್ತಿದ್ದಾರೆ. ನನ್ನಿಂದ ಇದನ್ನ ಸಹಿಸ್ಕೊಡೋಕ್ಕಾಗ್ತಿಲ್ಲ. ನಿನ್ನ ನನ್ನಿಂದ ದೂರ ಮಾಡಿದವ್ರ ಮೇಲೆ ಸೇಡ್ ತೀರಿಸ್ಕೊಳ್ದೆ ನಾನು ಬಿಡಲ್ಲ. ಇಷ್ಟು ವರ್ಷ ಅದಕ್ಕೋಸ್ಕರ ತಪಸ್ ಮಾಡಿದ್ದೀನಿ. ಅವನ ಮಕ್ಕಳನ್ನ ನಾನು ಹೇಳೋ ಹಾಗೆ ಕೇಳೋ ಥರ ಮಾಡ್ಕೊಂಡೆ. ಆ ಸೊಸೆಯರ್ನ ಇಟ್ಟು ಏನೆಲ್ಲ ಆಟ ಆಡಿಸ್ದೆ. ಆದ್ರೆ ಅದ್ಯಾವುದೋ ಆ ಮಾಧವನಿಗೆ ತಾಗ್ತಿಲ್ಲ. ಇದುವರೆಗೂ ಮರೆಯಲ್ಲಿ ನಿಂತು ಸೂತ್ರ ಹಿಡಿದು ಆಟ ಆಡಿಸ್ತಿದ್ದೆ. ಇನ್ ಮುಂದೆ ನಾನೇ ಕಣಕ್ಕಿಳಿಬೇಕು. ನಿನ್ನ ಮುಂದೆ ಪ್ರಮಾಣ ಮಾಡ್ತಿದ್ದೀನಿ. ಆ ಮನೇನ ಸರ್ವನಾಶ ಮಾಡಿದೆ ನನಗೆ ಸಮಾಧಾನ ಇಲ್ಲ ಅಕ್ಕ. ಅಣ್ಣ, ಏನು ಮದುವೆ ಮನೆ ತುಂಬ ನಿಂದೆ ಸುದ್ದಿ. ಮದುಮಗ ಅಂದಮೇಲೆ ನಮ್ಮದೇ ಸುದ್ದಿ ಇರ್ಬೇಡವಾ? ಮದುಮಗ ಅಂದರೆ ಹಸೆ ಮನೆ ಏರೋದಕ್ಕೆ ಪರದಾಡಬೇಕು, ತೆರೆಸ್ಕೋಬೇಕಲ್ಲ. ಅಪ್ಪ, ನೀವು ಈಗೆಲ್ಲ ಮಾಡೋ ಬದಲು ನನಗಾದರೂ ಹೇಳಿದಿದ್ರೆ ನಾನೇ ಅಮ್ಮನ್ನ ಟೆರೆಸಿಗೆ ಕಳಿಸ್ತಿದ್ದೆ. ಪ್ರೀತಿ ಕಣ್ಣಿಲ್ಲ ಅಂತಾರೆ, ಅದು ತಪ್ಪು. ಪ್ರೀತಿಗೆ ಯೋಚನೆ ಮಾಡೋ ತಾಳ್ಮೆ ಇರಲ್ಲ ಅಂತ ಅನ್ಬೇಕಿನ್ಮೇಲೆ. ಹೌದೌದು, ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಏನು ಮಾಡೋದು? ನೀನು ನನ್ನ ಪರಿಸ್ಥಿತಿಲಿ ಇರಬೇಕಿತ್ತು, ಆಗ ನಿನಗೆ ಗೊತ್ತಾಗ್ತಿತ್ತು ನನ್ನ ಫಜಿತಿ ಏನು ಅಂತ. ನಾನೇನು ಪರಿಸ್ಥಿತಿ ಇಲ್ಲ, ಸಾಧ್ಯನೇ ಇಲ್ಲ ಬಿಡು. ಸರಿ ಸರಿ, ಮಲ್ಕೊಳ್ಳಿ, ಬೆಳಿಗ್ಗೆ ಬೇಗ ಹೇಳಬೇಕು. ಗುಡ್ ನೈಟ್ ಚಿಕ್ಕಪ್ಪ. ರೈಟ್. ಮನೇಲಿ ಎಲ್ಲರೂ ಇದ್ದಿದ್ದನ್ನು ನೋಡಿದೆ, ಆದರೆ ಶಾರ್ವರಿನೇ ಕಾಣ್ತಿಲ್ವಲ್ಲ. ಇಷ್ಟು ಹೊತ್ತಲ್ಲಿ ಇವಳು ಎಲ್ಲಿಗೆ ಹೋಗಿರ್ಬೋದು? ವಾಪಸ್ ನಮ್ಮ ಮನೆಗೇನಾದರೂ ಹೋದ್ಲಾ? ಇವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ? ಮತ್ತೆ ಏನಾದರೂ ಮನೆ ಹಾಳು ಮಾಡೋ ಅಂತ ಪ್ಲ್ಯಾನ್ ಮಾಡಿದಾಳ? ಎಲ್ಲರೂ ಇಷ್ಟು ಖುಷಿಯಾಗಿರೋದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಈ ಖುಷಿನ ಹಾಳು ಮಾಡೋ ಅಂತ ಯೋಚನೆ ಮಾಡ್ತಿದ್ದಾಳ? ಏನು ಸಂಧ್ಯಾ ಹಾಗೆ ನೋಡ್ತಿದ್ಯಾ? ನೋಡ್ದೆ ಇನ್ನೇನು ಮಾಡಲಿ? ನಿಮ್ಮ ಸೀರೆಗಳು, ಆ ಮುತ್ತಿನ ಸರ, ಈ ವಜ್ರದ ಓಲೆ, ಆ ಬಂಗಾರದ ಬಳೆಗಳು, ಆಹಾ, ಇಬ್ಬರು ಮಹಾರಾಣಿಯರ ಥರ ಕಾಣಿಸ್ತಿದ್ದೀರಾ. ಈ ನೆಕ್ಲೆಸ್ ಡಿಸೈನ್ ಎಷ್ಟು ಚೆನ್ನಾಗಿದೆ. ಆ ಓಲೆ ಅಂತೂ ಕೇಳಲೇಬೇಡಿ, ನಾನು ಇಂಥದ್ದೆಲ್ಲ ನೋಡೇ ಇರಲಿಲ್ಲ. ಈ ಸೀರೆಗಳನ್ನ ಈ ದೊಡ್ಡ ದೊಡ್ಡ ಅಂಗಡಿಗಳ ಮುಂದೆ ಗೊಂಬೆಗಳಿಗೆ ಹಾಕಿರೋದು ಅಷ್ಟೇ ನೋಡಿರೋದು ನಾನು. ಇದನ್ನೊಂದ್ಸಲಿ ಮುಟ್ ನೋಡ್ಲಾ? ಏನು ಸಂಧ್ಯಾ, ನಿನಗೂ ಈ ರೀತಿ ಒಡವೆಗಳು ಸೀರೆಗಳು ಹಾಕ್ಕೋಬೇಕು ಅಂತ ಆಸೆನಾ? ಆಸೆ ಯಾರಿಗಿರಲ್ಲ, ಆದರೆ ಅದಕ್ಕೆ ತಕ್ಕಂತೆ ಅಂತಸ್ತಿರ್ಬೇಕಲ್ಲ. ನೀನು ಹೇಳೋದು ನಿಜ. ಕೆಲವ್ರಿಗೆ ಹುಟ್ಟಾನೆ ಅಂತಸ್ತು ಜೊತೆಲೇ ಬಂದಿರತ್ತೆ. ಇನ್ನು ಕೆಲವ್ರಿಗೆ ಅದೃಷ್ಟದಿಂದ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮಮ್ಮ. ಪಾಪ, ನಿನಗೂ ಈ ರೀತಿ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೊಂಡು ಬೇಜಾರಾಗಿರುತ್ತೆ. ಈ ಥರದ್ದೆಲ್ಲ ಬೇಕಾದರೆ ಹೇಳು, ನಾನೇ ಕೊಡ್ತೀನಿ, ಹಾಕ್ಕೊಳ್ಳುವಂತೆ. ಈ ರೀತಿನಾದರೂ ನಿನ್ನ ಆಸೆ ಈಡೇರಲಿ. ಆಸೆ ಇದೆ ಏನೋ ನಿಜ, ಆದರೆ ಈಡೇರಿಸ್ಕೋಬೇಕು ಅನ್ನೋ ಮನಸ್ಸಿಲ್ಲ. ಅಟ್ಟ ಹತ್ತಕ್ಕಷ್ಟೇ ಶಕ್ತಿ ಇರೋರು ಆಸೆ ಇದೆ ಅಂತ ಬರಿಗಾಲಲ್ಲೇ ಬೆಟ್ಟ ಹತ್ತಕ್ಕೆ ಹೋಗಬಾರ್ದು. ಜಾರ್ ಬಿದ್ದರೆ ಪಾತಾಳಕ್ಕೆ ಹೋಗ್ಬಿಡ್ತೀವಿ.
ಈ ಸತ್ಯ ಗೊತ್ತಾದ ಮೇಲೆ ಆಸೆ ಹಿಂದೆ ಬೀಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಪರವಾಗಿಲ್ವೇ, ತುಂಬ ಬದಲಾಗಿರೋ ಹಾಗೆ ಕಾಣ್ತಿದ್ಯಾ. ಬದಲಾಗಿದ್ದೇನೋ ಇಲ್ವೋ ಗೊತ್ತಿಲ್ಲ, ಆದರೆ ಜೀವನ ಅರ್ಥ ಆಗಿದೆ ಅಷ್ಟೆ. ನೀವಿಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ದೀಪಿಕಾ, ನಿನ್ನ ಕೈ ತೋರಿಸು. ಇದೇನಿದು, ಮೆಹಂದಿನೇ ಹತ್ತಿಲ್ವಲ್ಲ ನಿನ್ನ ಕೈಗೆ? ಸ್ವಲ್ಪನೂ ಬಣ್ಣನೇ ಬಂದಿಲ್ಲ. ತುಳಸಿ ಅಮ್ಮನ ಮೆಹಂದಿ ನೋಡಿದ್ರ ಎಷ್ಟು ರಂಗಾಗಿದೆ. ಅಂದ್ರೆ ಇವ್ರು ಹೇಳಿದ ಪ್ರಕಾರ ಮಾವ ಅಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಅರ್ಥ ಅಲ್ವಾ ಪೂರ್ಣಿ? ಸಿರಿ, ನಿನ್ನ ಮಾತಿನ ಅರ್ಥ ಏನು? ಹಾಗಾದ್ರೆ ಅಭಿ ದೀಪಿಕನ ಪ್ರೀತಿ ಮಾಡಲ್ಲ ಅಂತನಾ? ದೀಪಿಕಾ, ಏನಿದ್ದಲ್ಲ ಆ ಮೆಹಂದಿ? ಅದೇ ನನಗೂ ಗೊತ್ತಾಗ್ತಿಲ್ಲ ಅತ್ತೆ. ನಾನೇ ನನ್ನ ಕೈಯಾರೆ ಮೆಹಂದಿನ ಚೇಂಜ್ ಮಾಡಿದ್ದೆ. ನನ್ನ ಕೈಗೆ ಮೆಹಂದಿ ಹತ್ತಲೆ ಅವ್ರ ಕೈಗೆ ಅದು ಹೇಗೆ ಹತ್ತಿತು ನಂಗೆ ಅರ್ಥ ಆಗ್ತಿಲ್ಲ. ಏನು ನಡೀತಿದೆ ಇಲ್ಲಿ? ದೀಪಿಕಾ ಯಾಕೆ ಇಲ್ಲಿದ್ದಿದ್ದು ಕೋನ್ಗಳನ್ನೆಲ್ಲ ಬದಲಾಯಿಸಿದ್ಲು? ಅದೇ ನನಗೂ ಗೊತ್ತಾಗ್ತಿಲ್ಲ. ಆದರೆ ಅವಳು ಬದಲಾಯಿಸಿದಾಳೆ ಅಂದರೆ ಇದರಿಂದ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಅದು ಏನೇ ಆಗಿರಲಿ, ಅದು ಒಳ್ಳೆಯದಕ್ಕೆ ಆಗಿರಲಿ ಅಥವಾ ಕೆಟ್ಟದಕ್ಕೆ ಆಗಿರಲಿ, ಅದ್ರ ಪ್ರತಿಫಲನೂ ಅವಳಿಗೆ ಸಿಗಲಿ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಾಗೆ ಆಗಲಿ. ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಿದ್ಯಾ? ಇಲ್ಲಿರಬೇಕಾಗಿದ್ದಿದ್ದ ಕೋನ್ಗಳು ಇಲ್ಲೇ ಇರಬೇಕು. ಇವಳು ಏನೋ ಎಡವಟ್ಟು ಮಾಡಿದಾಳೆ. ಅವರನ್ನು ಬೀಳಿಸ್ಬೇಕು ಅಂತ ಹಳ್ಳ ತೋಡಿ ಆ ಹಳ್ಳದಲ್ಲಿ ತಾನೇ ಎಡವಿ ಬಿದ್ದಿದ್ದಾಳೆ. ಛೆ, ಕೈ ಕೆಂಪಾದರೆ ಮಾತ್ರ ಪ್ರೀತಿ ಇರುತ್ತೆ ಅನ್ನೋದು ಸುಳ್ಳು. ಪ್ರೀತಿ ಅನ್ನೋದು ಕೈಗೆ ಹಚ್ಚೋ ಮೆಹಂದಿಯಲ್ಲಿ ಇರೋದಲ್ಲ, ಪ್ರೀತಿಸೋ ಮನಸ್ಸಲ್ಲಿರೋದು. ನಿಜ ಅವಿ, ಮೆಹಂದಿ ಹಚ್ಕೊಂಡ್ರೆ ಬರೀ ಒಂದು ಬಣ್ಣ ಮಾತ್ರ ಬರುತ್ತೆ. ಆದರೆ ಪ್ರೀತಿನಲ್ಲಿ ಎಲ್ಲ ಬಣ್ಣಗಳು ಇದೆ. ಅದೊಂಥರ ಎರಡು ಮನಸ್ಸುಗಳನ್ನ ಸೇರಿಸೋ ಕಾಮನ್ ಬಿಲ್ಲಿದ್ದ ಹಾಗೆ. ಅಭಿ ಮತ್ತು ದೀಪಿಕನ್ ಮಧ್ಯ ಅಂಥ ಪ್ರೀತಿ ಇದೆ ಅನ್ನೋ ನಂಬಿಕೆ ನನಗಿದೆ. ನಂಬಲೇಬೇಕು.
ಅಭಿ ದೀಪಿಕಾನ ಹುಚ್ಚಿನ ಥರ ಪ್ರೀತಿ ಮಾಡ್ತಾನೆ. ಅದಕ್ಕೆ ತಾನೇ ಅವಳೇ ಬೇಕು ಅಂತ ಹಠಕ್ಕೆ ಬಿದ್ದು ಅವಳನ್ನೇ ಮದುವೆ ಆಗಿದ್ದು. ಅವನ ಪ್ರೀತಿ ಬಗ್ಗೆ ಮಾತಾಡೋಕ್ಕಾಗತ್ತಾ? ಜಗತ್ತಲ್ಲಿ ಅವನು ಏನು ಬೇಕಾದರೂ ಬಿಡ್ತಾನೆ, ಆದರೆ ಅವನ ಹೆಂಡತಿ ಪ್ರೀತಿನ ಮಾತ್ರ ಬಿಟ್ಕೊಡಲ್ಲ. ಯಾಕೆ ಬಿಟ್ಕೊಡ್ಬೇಕು? ನಾನು ಅವಳನ್ನ ಪ್ರೀತಿಸಿದ್ದೀನಿ, ಮದುವೆ ಆಗಿದ್ದೀನಿ. ಅವಳು ಅಷ್ಟೇ ನನ್ನ ಪ್ರೀತಿನ ನಂಬ್ಕೊಂಡು ನನ್ನ ಜೊತೆಗೆ ಬಂದಿದ್ದಾಳೆ. ಅಂಥದ್ರಲ್ಲಿ ಹೇಗೆ ಬಿಟ್ಕೊಡೋಕ್ಕಾಗತ್ತೆ? ನಾನು ಅವಳನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಅದನ್ನು ನೀನು ಹೇಳಲೇಬೇಕಾಗಿಲ್ಲ ಅಭಿ. ನಿಮ್ಮಿಬ್ಬರನ್ನ ನೋಡಿದ್ರೆ ನಿಮ್ಮಿಬ್ಬರಲ್ಲಿ ಎಷ್ಟು ಪ್ರೀತಿ ಇದೆ ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ. ನಮ್ಮೊಳಗಿರೋ ಪ್ರೀತಿ ಎಲ್ರಿಗೂ ಅರ್ಥ ಆಗಬೇಕು ಅಂತ ಏನಿಲ್ಲ. ಪ್ರೀತಿಯವ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೆ ಅದೇ ನಿಜವಾದ ಪ್ರೀತಿ. ಪ್ರೀತಿ ಇದೆ ಅಂತ ತೋರಿಸ್ಕೊಳ್ಳೋದಕ್ಕಿಂತ ತಮ್ಮ ಮನಸ್ಸಲ್ಲಿರೋ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಎಷ್ಟೋ ಜನರಿಗೆ ತಮ್ಮ ಮನಸ್ಸಲ್ಲಿರೋ ಪ್ರೀತಿ ಅರ್ಥನೇ ಆಗಿರಲ್ಲ. ಪ್ರೀತಿಗೆ ಇಂಥದ್ದೇ ಅರ್ಥ ಅಂತ ಇರೋದಿಲ್ಲ, ಅರ್ಥಗಳೇ ಇಲ್ದಿರೋ ಪದ ಪ್ರೀತಿ. ಎಲ್ಲ ಸಂಬಂಧದ ಅರ್ಥಗಳನ್ನು ತನ್ನೊಳಗೆ ಬಚ್ಚಿಟ್ಕೊಂಡಿರುವಂಥ ಪದನೇ ಪ್ರೀತಿ. ಸರಿಯಾಗಿ ಹೇಳಿದೆ ಮಾತ್ರ. ಗಂಡ ಹೆಂಡತಿ ಮಧ್ಯೆ, ತಾಯಿ ಮಗುವಿನ ಮಧ್ಯೆ, ಅಣ್ಣ ತಮ್ಮಂದಿರ ಮಧ್ಯೆ, ಅಷ್ಟೇ ಏಕೆ ಕಾಳಜಿ ಮಾಡೋ ಮನಸ್ಸುಗಳ ಮಧ್ಯೆ ಇರೋದು ಈ ಪ್ರೀತಿನೇ. ಈ ಪ್ರೀತಿಗಳೆಲ್ಲ ಒಂದೊಂದು ಒಂದೊಂದು ಥರ ಇರುತ್ತೆ. 1000 ನದಿಗಳು ಕೊನೆಗೆ ಸೇರೋದು ಸಾಗರಕ್ಕೆ ತಾನೆ. ಹಾಗೇನೆ ಈ ಪ್ರೀತಿಗಳು ಬೇರೆ ಬೇರೆ ತರಹದ್ದೇ ಆದರೂ ಕೂಡ ಕೊನೆಗೆ ಮುಟ್ಟೋದು ಆ ಹೃದಯಕ್ಕೇನೆ. ಆದರೆ ಏನು ಮಾಡೋದು? ಪ್ರೀತಿ ಬೆಲೆ ಗೊತ್ತಿಲ್ಲದೆ ಪ್ರೀತಿ ಮುಖವಾಡ ಹಾಕ್ಕೊಂಡು ದ್ವೇಷ ಕಾರ್ತಿರೋರು ಜೊತೆಲೇ ಇರ್ತಾರೆ. ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ? ನಾನೆಲ್ಲಿಗೆ ಹೋಗಿದ್ದೆ? ರೂಮಲ್ಲೇ ಮಲಗಿದ್ದೆ. ಸುಳ್ಳು, ನೀನೆಲ್ಲೂ ಇರಲಿಲ್ಲ ಇಲ್ಲಿ. ನಿಮಗೆಲ್ಲೋ ಕನಸು ಬಿದ್ದಿದೆ ಅನಿಸುತ್ತೆ. ನಿಮ್ಮ ಕನಸಿನಲ್ಲೂ ನಾನೇ ಇದ್ದೀನಲ್ಲ, ಅದೇ ನನಗೆ ಸಂತೋಷ. ಸಂಧ್ಯಾ, ಏನಮ್ಮ, ಏನಾದರೂ ಬೇಕಿತ್ತಾ? ನನಗೇನು ಬೇಡ, ನನಗಿದನ್ನು ತೋರಿಸ್ಬೇಕಿತ್ತು. ಏನಿದು? ನೀನೇ ನೋಡು, ತಗೋ. ವಾವಮ್ಮ, ತುಂಬ ಚೆನ್ನಾಗಿದೆ. ನಿನಗಿದು ಚೆನ್ನಾಗಿ ಒಪ್ಪುತ್ತೆ. ಅಷ್ಟಿಲ್ಲದೆ ಎಲ್ಲರೂ ನನ್ನ ಅಮ್ಮನ ಮಹಾಲಕ್ಷ್ಮಿ ಅಂತಾರ. ಇದು ನೀನು ಹಾಕ್ಕೊಂಡ್ರೆ ನಿಜವಾಗ್ಲೂ ಮಹಾಲಕ್ಷ್ಮಿ ಥರ ಕಾಣಿಸ್ತೀಯ. ತಗೋ. ಇದು ನನಗಲ್ಲ, ನಿನಗೆ. ಏನೋ ನನಗ? ಇದನ್ನು ತಗೊಂಡಾಗ್ಲಿಂದ ನಿನಗೆ ಕೊಡಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು. ಆದರೆ ನಿನಗೆ ಜವಾಬ್ದಾರಿ ಇದೆ ಅಂತ ನನಗೆ ಅನಿಸಿರ್ಲಿಲ್ಲ. ಆದರೆ ಈಗ ನೀನು ತುಂಬ ಬದಲಾಗಿದೆಯಾ. ಮಕ್ಕಳು ಒಳ್ಳೆ ರೀತಿಲಿ ಬದಲಾದರೆ ಖುಷಿ ಪಡೋರು ತಾಯಿಗಿಂತ ಬೇರೆ ಯಾರೂ ಇರಲ್ಲ. ಇದನ್ನು ನೀನೇ ಹಾಕೋ. ಇಲ್ಲಮ್ಮ, ನಾನು ಮಾಡಿರೋ ತಪ್ಪುಗಳಿಗೆ ನೀನು ನನಗೆ ಶಿಕ್ಷೆ ಕೊಡಬೇಕು.
ಅದು ಬಿಟ್ಟು ನಾನು ಬದಲಾಗಿದ್ದೀನಿ ಅಂದ ಮಾತ್ರಕ್ಕೆ ನನ್ನ ಕ್ಷಮಿಸಿ ನನಗೆ ಬಹುಮಾನ ಕೊಡ್ತಿದ್ಯಾ? ಇದು ನನಗೆ ಬೇಡ. ನಾನು ಬದಲಾಗಿದ್ದೀನಿ ಅಂತ ನೀನು ನಂಬ್ತಿದ್ಯಲ್ಲ, ಆ ನಂಬಿಕೆನೇ ನನಗೆ ವಜ್ರ ಇದ್ದ ಹಾಗೆ. ಇದನ್ನು ನೀನೇ ಹಾಕೋ. ಏ ದಡ್ಡಿ, ಯಾವುದೇ ತಾಯಿ ಆಗಲಿ ತಾನು ಅಲಂಕಾರ ಮಾಡ್ಕೊಂಡು ಖುಷಿ ಪಡೋದಕ್ಕಿಂತ ತನ್ನ ಮಕ್ಳಿಗೆ ಅಲಂಕಾರ ಮಾಡಿ ಖುಷಿ ಪಡೋದೇ ಹೆಚ್ಚು. ನೀನು ಪುಟ್ಟು ಮಗು ಆಗಿದ್ದಾಗ ಮೊದಲನೇ ಸಲ ನಿನಗೆ ಜುಟ್ಟು ಹಾಕಿದ್ನಲ್ಲ, ಆಗ್ಲಿಂದ ನೀನು ಅಂಬೆಗಾಲು ಇಡುವಾಗಲೂ ನನ್ನ ಬಳೆಗಳನ್ನ ನನ್ನ ಸರಗಳನ್ನ ನಿನಗೆ ಹಾಕಿ ಖುಷಿ ಪಡ್ತಾಯಿದ್ದೆ. ನೀನು ಕಾಲೇಜ್ಗೆ ಹೋಗುವಾಗ ನನ್ನ ಸೀರೆಗಳನ್ನ ನಿನಗುಡಿಸಿ ಖುಷಿ ಪಡ್ತಾಯಿದ್ದೆ. ಅಂಥದ್ರಲ್ಲಿ ಈಗ ಈ ನೆಕ್ಲೆಸ್ ಕೊಟ್ಟರೆ ದೊಡ್ಡ ವಿಷಯನಾ? ನಂದು ಅಂತ ನನ್ನ ಜೀವ ಕೂಡ ನನ್ನ ಸ್ವಂತ ಅಲ್ಲ ಪುಟ್ಟಿ, ಎಲ್ಲ ನಿಮಗೋಸ್ಕರನೇ. ಇದನ್ನ ನೀನೇ ಹಾಕು. ಅಮ್ಮ, ಅಮ್ಮ ಲೇಟ್ ಆಗ್ತಿದೆ, ಬನ್ನಿ. ಅಮ್ಮ, ಅರ್ಶಿನದ ಶಾಸ್ತ್ರಕ್ಕೆಲ್ಲ ರೆಡಿ ಇದೆ. ಸಂಧ್ಯಾ, ಅರ್ಶಿನದ ಪ್ಲೇಟ್ ಇಲ್ಲಿ. ನಾನು ತಗೊಳ್ತೀನಿ. ಅಮ್ಮ ಬೇಗ ಬನ್ನಿ.